ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಗಲಭೆ ಹೇಗೆ ಆರಂಭ ಆಯಿತು ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳನ್ನ ಈಗ ದಿನಕ್ಕೊಂದು ಎವಿಡೆನ್ಸ್ ಗಳನ್ನ ಪತ್ತೆ ಮಾಡಲಾಗ್ತಾ ಇದೆ, ಕಲೆ ಹಾಕಲಾಗ್ತಾ ಇದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲಾ ರೀತಿಯ ಅದಕ್ಕೆ ಸಂಬಂಧಪಟ್ಟ ದಿನಕ್ಕೊಂದು ಎವಿಡೆನ್ಸ್ ಗಳು ಸಿಗ್ತಾನೆ ಇದೆ. ಈ ಗಲಭೆಗೆ ಕಾರಣ ಆಗಿರೋದು ರಾಜ್ ನ್ಯೂಸ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನೀವು ನೋಡ್ತಿದ್ದೀರಿ. ಜನಾರ್ದನ ರೆಡ್ಡಿ ಮನೆಯಿಂದ ಗುಂಡು ಹಾರಿಸಿದ ವ್ಯಕ್ತಿ ಯಾರು ಆಗಿದ್ದಾರೆ? ಟೆರೇಸ್ ನಲ್ಲಿ ನಿಂತ ವ್ಯಕ್ತಿಯಿಂದ ಗುಂಡು ಹಾರಿಸಿ ಪ್ರಚೋದನೆ ಆಗಿದ್ಯಾ ಅನ್ನೋ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಆ ನಿಗೂಢ ವ್ಯಕ್ತಿ ಇನ್ನು ಪೊಲೀಸರು ಪತ್ತೆ ಹಚ್ಚಿಲ್ವಾ? ಹಾಗಿದ್ರೆ ಜನಾರ್ದನ್ ರೆಡ್ಡಿ ಮನೆಯಿಂದ ಗುಂಡು ಹಾರಿಸಿದ್ದಕ್ಕೆ ಪ್ರತಿಯಾಗಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ಪ್ರತ್ಯುತ್ತರ ಸಿಕ್ಕಿದೆ. ಹಾಗಾದ್ರೆ ರೆಡ್ಡಿ ಮನೆ ಮೇಲೆ ನಿಂತ ವ್ಯಕ್ತಿ ಯಾರು? ದಾಳಿಗೆ ಪ್ರತಿ ದಾಳಿ ಎಂಬಂತೆ ಆರಂಭವಾಯಿತಾ ಈ ಗಲಾಟೆ? ಆದ್ರೂ ಪೊಲೀಸರಿಗೆ ಮಾಹಿತಿ ಸಿಗ್ಲಿಲ್ವಾ? ಇದು ಮಾಹಿತಿ ಸಿಕ್ಕರೂ ಕೂಡ ಪೊಲೀಸರಿಗೆ ಯಾರಾದ್ರೂ ಒತ್ತಡ ಹೇರಿದ್ರ ಹಾಗಿದ್ರೆ ಅನ್ನೋ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಬಳ್ಳಾರಿಯಲ್ಲಿ ಏನು ಎರಡು ಗುಂಪುಗಳ ನಡುವೆ ನಡೀತು ಮಾರಾಮಾರಿ ಗಲಾಟೆ ಒಂದು ಬ್ಯಾನರ್ ವಿಚಾರಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಗಲಭೆ ಹೇಗೆ ಆರಂಭ ಆಯಿತು ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿಗಳ ಮೇಲೆ ಸಾಕ್ಷಿ ಸಿಗ್ತಾ ಇದೆ, ದಿನಕ್ಕೊಂದು ಎವಿಡೆನ್ಸ್ ಗಳು ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಇದು ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಜನಾರ್ದನ್ ರೆಡ್ಡಿ ಮನೆಯಿಂದ ಗುಂಡು ಹಾರಿಸಿದ ವ್ಯಕ್ತಿ ಯಾರು ಆಗಿದ್ರೆ? ಟೆರೇಸ್ ನಲ್ಲಿ ನಿಂತ ವ್ಯಕ್ತಿಯಿಂದ ಗುಂಡು ಹಾರಿಸಿ ಪ್ರಚೋದನೆ ಆಗ್ತಾ ಇದೆ. ಈ ನಿಗೂಢವಾದಂತಹ ವ್ಯಕ್ತಿ ಇನ್ನು ಪೊಲೀಸರು ಪತ್ತೆ ಹಚ್ಚಿಲ್ವಾ? ಹಾಗಿದ್ರೆ ನಿಗೂಢವಾದಂತಹ ವ್ಯಕ್ತಿಯನ್ನ ಜನಾರ್ದನ್ ರೆಡ್ಡಿ ಮನೆಯಿಂದ ಗುಂಡು ಹಾರಿಸಿದ್ದಕ್ಕೆ ಇದರ ಪ್ರತಿಯಾಗಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ಪ್ರತ್ಯುತ್ತರ ಕೂಡ ಸಿಗ್ತಾ ಇದೆ. ಹಾಗಿದ್ರೆ ರೆಡ್ಡಿ ಮನೆ ಮೇಲೆ ನಿಂತು ಯಾವ ವ್ಯಕ್ತಿ ಶೂಟ್ ಮಾಡಿದ್ದು? ಹಾಗಿದ್ರೆ ಯಾಕೆ ಆ ವ್ಯಕ್ತಿಯಲ್ಲಿ ನಿಂತಿದ್ದ ಗನ್ ಹಿಡಿದು ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ? ಒಂದ್ ಕಡೆ ಪಿಕ್ಚರ್ ರೆಡ್ಡಿ ಮನೆ ಮೇಲೆ ನಿಂತಿರೋದು. ದಾಳಿಗೆ ಪ್ರತಿ ದಾಳಿ ಎಂಬಂತೆ ಆರಂಭವಾಯ್ತಾ ಹಾಗಿದ್ರೆ ಈ ಗಲಾಟೆ? ಆದ್ರೂ ಕೂಡ ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರಿಗೆ ಯಾಕೆ ಮಾಹಿತಿ ಸಿಕ್ಕಿಲ್ವಾ? ಅಥವಾ ಮಾಹಿತಿ ಸಿಕ್ಕಿದ್ರು ಕೂಡ ಪೊಲೀಸರು ಬೇರೆಯವ್ರಿಗೆ ಏನಾದ್ರು ಒತ್ತಡ ಹೇರಿದ್ರ ಪೊಲೀಸರಿಗೆ? ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ ಸದ್ಯಕ್ಕೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂದು ಬ್ಯಾನರ್ ವಿಚಾರಕ್ಕೆ ಕಲ್ಲು ತೂರಾಟವಾಡ್ತಾ ದೊಣ್ಣೆಗಳನ್ನ ಹಿಡಿದು ಹೊಡೆದಾಡ್ತಾ ಇದ್ದಾರೆ. ಒಂದ್ ಕಡೆ ತಿಳಿಗೊಳಿಸ್ತಾ ಇದ್ದಾರೆ ಪೊಲೀಸರು ಕೂಡ. ಪೊಲೀಸರು ಅಲ್ಲಿ ನೆರೆದಿದ್ರು ಕೂಡ ಎಲ್ಲ ಮಾಡಿದ್ರು ಕೂಡ ಅಲ್ಲಿ ತಿಳಿಗೊಳಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಈ ಗಲಾಟೆ ವಿಚಾರಕ್ಕೆ ಮನೆ ಮೇಲೆ ನಿಂತ್ಕೊಂಡು ರೆಡ್ಡಿ ಅವರ ಮನೆ ಮೇಲೆ ನಿಂತ್ಕೊಂಡು ಒಬ್ಬ ಗುಂಡು ಹಾರಿಸಿದ್ದಾನ ಅನ್ನೋ ಸಂಖ್ಯೆಗಳು ವ್ಯಕ್ತವಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ನಿಂತಿರುವಂತ ವ್ಯಕ್ತಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜು. ಬಸವರಾಜು, ಇದೀಗ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡು ಹಾರಿಸಿರೋ ಒಬ್ಬ ವ್ಯಕ್ತಿಯನ್ನ ಫೋಟೋ ಇದೀಗ ಆಲ್ರೆಡಿ ಸಿಕ್ಕಿರೋ ಅಂತದ್ದು. ಜೊತೆಗೆ ಹಾಗಿದ್ರೆ ಈ ಒಂದು ಗಲಾಟೆ ನಡೆಯೋದಕ್ಕೆ ಈ ರೀತಿ ಅತಿರೇಕಕ್ಕೆ ಇರೋದಕ್ಕೆ ಆ ವ್ಯಕ್ತಿನೇ ಕಾರಣನಾ ಹೇಗೆ? ಇಂಚರ ಬಳ್ಳಾರಿಯ ಗಲಭೆ ಪ್ರಕರಣ ಏನಿದೆ ಇದು ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಆ ಗಲಭೆ ಹೇಗೆ ಸೃಷ್ಟಿ ಆಯಿತು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅದಕ್ಕೆ ಈಗಾಗಲೇ ಸಾಕಷ್ಟು ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ನಡುವೆ ಕೆಲವೊಂದಿಷ್ಟು ಆ ಗಲಭೆಗೆ ಏನ್ ಕಾರಣ, ಯಾವ ರೀತಿಯಾಗಿ ಅಲ್ಲಿ ಪ್ರಚೋದನೆಗೆ ಕಾರಣವಾಯಿತು ಅನ್ನುವಂಥದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಡಿಯೋಗಳು ಕೂಡ ಈಗ ಸಿಗ್ತಾ ಇದ್ದಾವೆ. ಪ್ರಮುಖವಾಗಿ ಈಗ ರಾಜ್ ನ್ಯೂಸ್ಗೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಏನಿದ್ದಾರೆ ಶಾಸಕರು, ಆ ಒಂದು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮೇಲೆ ಒಬ್ಬ ಒಂದು ಬಂದೂಕ್ ಹಿಡ್ಕೊಂಡು ನಿಂತಿರ್ತಕ್ಕಂಥದ್ದು ಕೂಡ ಅಲ್ಲಿ ಆ ಫೋಟೋ ಕೂಡ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿಂದ ಗುಂಡು ಹಾರಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು, ಆ ವಿಡಿಯೋ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಅವರು ಒಂದು ಗುಂಡನ್ನ ಹಾರಿಸಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಮತ್ತೆ ಇಲ್ಲಿ ಪ್ರತಿದಾಳಿ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ
ಪರಸ್ಪರ ಎರಡು ಬಣಗಳ ನಡುವೆ ಈ ಒಂದು ಗುಂಡಿನ ಚಕಮಕಿ ಕೂಡ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಶ್ರೀರಾಮ್ಲವರು ಕೂಡ ಹೇಳಿರ್ತಕ್ಕಂಥದ್ದು ನಾವು ಕೇಳಿದ್ದೇವೆ. ಅವರು ನಮ್ಗೆ ಒಂದ್ ಕಡೆ ಗಲಾಟೆ ಮಾಡಕ್ ಬರ್ತಾರಂತಂದ್ರೆ, ಹೊಡೆಯೋಕೆ ಬರ್ತಾರಂತಂದ್ರೆ ನಾವು ಕೂಡ ಸಿದ್ಧರಾಗಿದ್ವಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಶ್ರೀರಾಮ್ಲವರು ಕೊಟ್ಟಿದ್ರು. ಅಂದ್ರೆ ಎರಡೂ ಬಣದವರು ಸಹಿತ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು, ಇಂತಹ ಗಲಭೆ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡಿದ್ರ ಅನ್ನುವಂಥದ್ದು. ಇದನ್ನ ನೋಡ್ತಾ ಹೋದ್ರೆ ಅಲ್ಲಿ ಎರಡು ಬಣದ ನಡುವೆ ರಾಜಕೀಯ ಗುದ್ದಾಟ, ಮುಸುಕಿನ ಗುದ್ದಾಟ ಕೂಡ ಇರಬಹುದು. ಆದ್ರೆ ಅದನ್ನ ಒಂದು ಪತ್ತೆ ಹಚ್ಚುವಂತಹ ರೀತಿಯಲ್ಲಿ ಪೊಲೀಸ್ ಇಲಾಖೆ, ಆ ಒಂದು ಏನು ಬಳ್ಳಾರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ವೈಫಲ್ಯ ಕಂಡ್ರ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಒಂದ್ ಕಡೆ ದೊಣ್ಣೆಗಳು ಕೂಡ ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಒಳಗೆ ಸಿಕ್ಕಿದಾವೆ, ಇತ್ತ ಫೈರ್ ಕೂಡ ಆಗ್ತಾ ಇದಾವೆ, ಸಾಕಷ್ಟು ಜನಸಂಖ್ಯೆ ಇದ್ದಕ್ಕಿದ್ದಂತೆ ಜನಸಂಖ್ಯೆ ಕೂಡ ಸೇರಿರ್ತಕ್ಕಂಥದ್ದು, ಎರಡೂ ಕಡೆ ಕೂಡ ಜನಸಂಖ್ಯೆ ಆಗಿದೆ. ಹಾಗಾಗಿ ಅಲ್ಲಿ ಶ್ರೀರಾಮ್ಲವರು ಕೂಡ ಬರ್ತಾರೆ, ಜನಾರ್ದನ್ ರೆಡ್ಡಿ ಅವರು ಕೂಡ ಬರ್ತಾರೆ, ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಬರ್ತಾರೆ. ಹೀಗೆ ಎರಡೂ ಬಣಗಳ ನಡುವೆ ಒಂದು ಇದ್ದಕ್ಕಿದ್ದಂತೆ ಸಾವಿರಾರು ಜನಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಜನರು ಸೇರ್ತಾರೆ ಅಂತಂದ್ರೆ ಅದು ಮೊದಲಿಗೆ ಮಾಹಿತಿ ಸಿಗ್ಲಿಲ್ವಾ ಪೊಲೀಸ್ ಇಲಾಖೆಗೆ ಅನ್ನುವಂಥದ್ದು. ಸಿಕ್ಕರು ಸಹಿತ ಅವ್ರನ್ನ ಯಾರಾದ್ರೂ ತಡೆದ್ರ, ಅಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಪೊಲೀಸರು ಮಣಿದ್ರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಯಾಕಂತಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಂಚರ, ಎರಡೂ ಬಣಗಳು ಕೂಡ ಗಲಭೆಯನ್ನ ಸೃಷ್ಟಿ ಮಾಡ್ಲೇಬೇಕು. ದೊಡ್ಡದಾಗಿ ರಾಜಕೀಯವಾಗಿರ್ತಕ್ಕಂಥದ್ದು ಅಥವಾ ಅವರ ವೈಯಕ್ತಿಕ ಕಾರಣನೋ ಈ ಒಂದು ಏನೋ ಒಂದಿಷ್ಟು ಕಾರಣಗಳು ಇರಬಹುದು, ಆದರೆ ಅಮಾಯಕನನ್ನ ಬಲಿ ಪಡ್ತಕ್ಕಂತಹ ರೀತಿಯಲ್ಲಿ ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂತ ನಿಟ್ಟಿಗೆ ಅವರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಪೊಲೀಸ್ ಇಲಾಖೆ ವೈಫಲ್ಯ ಅಂತಾನೂ ಕೂಡ ನಾವು ಹೇಳ್ಬೋದು ಇಂಚರ. ಬಸವರಾಜು, ಇನ್ನ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಗುಂಡು ಹಾರ್ಸಕ್ಕೆ ನಿಂತಿದಂತಹ ವ್ಯಕ್ತಿ ಆಗಿದ್ರೆ ಯಾರು ಅನ್ನೋದೇನಾದ್ರೂ ಪತ್ತೆ ಹಚ್ಚಿದಾರಾ? ಇಂಚರ ಈಗ ಅದೇ ಪ್ರಶ್ನೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಈಗ ಕೆಲವೊಂದಿಷ್ಟು ಗನ್ಮ್ಯಾನ್ ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಹಲವು ಅಲ್ಲಿ ಎರಡೂ ಕಡೆ ಗುಂಪು ನಡೆ ಏನು ಬಡಿದಾಟ ಆಯ್ತು, ಅಲ್ಲಿ ಕೂಡ ಅವ್ರನ್ನು ಕೂಡ ವಶಕ್ಕೆ ಪಡೆದು ಈಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಅದರ ನಡುವೆ ಈಗ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ನಿಂತು ಗುಂಡು ಹಾರಿಸಿರ್ತಕ್ಕಂತ ವ್ಯಕ್ತಿ ಯಾರು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಪೊಲೀಸರು ಪತ್ತೆ ಹಚ್ಚಿಲ್ಲ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಆ ವ್ಯಕ್ತಿಯನ್ನು ಕೂಡ ಪತ್ತೆ ಹಚ್ಚಬೇಕು. ಅವನು ಗುಂಡು ಹಾರಿಸೋಕ್ಕಿಂತ ಮುಂಚಿತವಾಗಿ ಮತ್ತೆ ಇವ್ರ ಕಡೆಯಿಂದ ಏನಾದ್ರೂ ಗುಂಡು ಹಾರಿಸಿದ್ರ ಅಥವಾ ಅವ್ನು ಗುಂಡು ಹಾರಿಸಿದ್ನ ಇಲ್ವಾ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ಬೇಕಾಗಿದೆ. ಅದನ್ನ ಸೂಕ್ತವಾಗಿ ತನಿಖೆ ನಡೆಸಬೇಕಾಗಿದೆ. ಹಾಗಾಗಿ ಪೊಲೀಸರು ಅಲ್ಲಿ ಅವ್ರನ್ನ ಒಂದು ಪತ್ತೆ ಹಚ್ಚುವಲ್ಲಿ ಒಂದ್ ಕಡೆ ವಿಫಲರಾದ್ರ ಅದನ್ನು ಇನ್ನೂ ಕೂಡ ಕಾರ್ಯ ನಡೀತಾ ಇದೆಯಾ ಅನ್ನುವಂಥದ್ದು ಪೊಲೀಸ್ ಇಲಾಖೆ ಒಂದು ಸ್ಪಷ್ಟಪಡಿಸಬೇಕಾಗಿದೆ ಇಂಚರ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.